ನಮಗೆ ನಮ್ಮ ಮನೆತನ ಮುಖ್ಯ. ನಮ್ದೆಂತ ಮನೆತನ? ಮನೇಲಿರೋ ಅಷ್ಟು ಹೆಂಗಸರು ಗಂಡನ್ ಬಿಟ್ಟವರು. ಎಂಥ ಸಂಸ್ಕಾರ ಅಂತೀಯ ಇದನ್ನ? ನಾಳೆ ದಿನ ಅವ್ರ ಮಗಳಿಗೂ ಇದೇ ಪರಿಸ್ಥಿತಿ ಬರ್ಬೋದು ಅಂತ ಅವರು ಯೋಚನೆ ಮಾಡಿದ್ರೆ, ಅವ್ರ ದೃಷ್ಟಿಯಲ್ಲಿ ನೋಡಿದ್ರೆ ನಮ್ಮ ಕುಟುಂಬನೂ ಅಂತ ಗ್ರೇಟ್ ಅಲ್ವಲ್ಲ. ಸಾರಿ, ನನಗೆ ನಿಮ್ನ ಯಾರನ್ನು ಹರ್ಟ್ ಮಾಡೋ ಉದ್ದೇಶ ಇರಲಿಲ್ಲ. ನೀನೇ ನಿನ್ನ ಮನೆತನನ ಹೀಗೆ ಬಿಟ್ಕೊಟ್ರೆ ಹೇಗೂ ಶ್ರೀ? ಅರ್ಥ ಮಾಡ್ಕೊಳ್ಳಿ ಮಾಮ್, ಹೆಣ್ಣು ಹೆತ್ತವ್ರು ಈ ರೀತಿ ಯೋಚನೆ ಮಾಡ್ಬೋದಲ್ವಾ? ನಾವು ಶ್ರೀಮಂತರನ್ನು ಒಂದೇ ಒಂದು ಕಾರಣಕ್ಕೆ ಆಯ್ಕೆಯಲ್ಲಿ ನಮ್ಗೆ ಯಾವಾಗಲೂ ಮೇಲ್ಗೆ ಅನ್ಕೋಬಾರ್ದು. ಇದೇ ಆಧಾರದ ಮೇಲೆ ನನಗೆ ಹೆಣ್ಣು ಕೊಡಲ್ಲ ಅಂತ ಯಾರು ಬೇಕಾದ್ರೂ ಹೇಳ್ಬೋದಲ್ವಾ? ಏನು ಉತ್ತರ ಕೊಡ್ತೀರಾ ಆಗ? ಶ್ರೀ ಹೇಳೋದ್ರಲ್ಲೂ ಅರ್ಥ ಇದೆ. ಅವ್ರ ಅಪ್ಪ ಮಾಡಿದ ತಪ್ಪಿಗೆ ಅವಳಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ನಾವು? ನೀವು ನಿರ್ಧಾರ ಮಾಡಿದ್ಮೇಲೆ ಇನ್ನೇನು, ನಾನು ಯಾಕೆ? ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಚಿಕ್ಕ ವಯಸ್ಸಿಂದನೂ ನಾನು ಕೇಳಿದ್ದೆಲ್ಲ ಕೊಟ್ಟಿರೋ ಅಜ್ಜಿ, ಈಗ ಜಾನ್ವಿ ವಿಷಯದಲ್ಲಿ ಯಾಕೆ ನನ್ನ ಮಾತು ಕೇಳ್ತಿಲ್ಲ? ನೀನ್ ಅದಕ್ಕೆಲ್ಲ ಸೊಪ್ಪು ಹಾಕ್ಬೇಡ ಶ್ರೀ. ಈ ಮನೇಲಾಗೋ ಮದ್ವೆ ಯಾವುದು ನಿಲ್ಲಲ್ಲ ಅನ್ನೋ ಪರಂಪರೆ ಇದೆ. ನೀನ್ ಮದ್ವೆಯಿಂದ ಅದು ಸರಿ ಹೋಗ್ಬೋದು ಅಲ್ವಾ? ಅತ್ತೆ ಯಾಕೆ ಹಾಗೆ ಯೋಚನೆ ಮಾಡ್ತಿಲ್ಲ? ನಂಗಂತೂ ಅರ್ಥನೇ ಆಗ್ತಿಲ್ಲಪ್ಪ. ಜಾನ್ವಿಗಿದೆಲ್ಲ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾಳೆ ಗೊತ್ತಾ? ಮನೇಲಿ ಈ ರೀತಿ ಮನಸ್ತಾಪಗಳಾದಾಗ ಅನ್ಸುತ್ತೆ ಅವಳು ಪಾಡೆಗೊಳಿದ್ಲು, ಪ್ರೀತಿ ಅನ್ನೋ ಹೆಸರಲ್ಲಿ ನಾನೇ ಅವಳ ಜೀವನದಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಟ್ನಾ ಅಂತ. ಸುಮ್ಮನೆ ಇರು ಶ್ರೀ, ಏನೇನೋ ಮಾತಾಡ್ಬೇಡ. ಅವರಪ್ಪ ದುಡ್ಡು ತಿಂದ್ರೋ ಇಲ್ವೋ ಅನ್ನೋ ವಿಷಯ ನಮ್ಗೆ ಯಾಕೆ? ಆ ಹುಡುಗಿ ನಮ್ಮ ಮನೆಗೆ ಸರಿ ಹೋಗ್ತಾಳೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅತ್ತೆ ನಮಗೂ ಹೀಗೆ ಮಾಡಿದ್ರು, ಅನುಭವಿಸ್ತಿಲ್ವಾ? ಅವ್ರು ಹೇಳಿದ್ದೆ ನಡಿಬೇಕು ಅನ್ನೋ ಹಠ. ನಮ್ಮ ಮನೆಯವರು ನನ್ನ ಮೊದಲನೇ ಸತಿ ನೋಡೋಕೆ ಬಂದಾಗ ತುಂಬ ತಮಾಷೆ ಮಾಡ್ತಿದ್ರು, ನಗ್ತಿದ್ರು. ಅವ್ರ ಜೋಕ್ಗಳಿಗೆಲ್ಲ ನಾನು ಮರಳಾಗಿದ್ದೆ. ಹೀಗೆ ನನ್ನ ನಗ್ನಗ್ತಾ ಇರೋ ಥರ ನೋಡ್ಕೋತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅತ್ತೆ ಹಠಕ್ಕೆ, ಅವ್ರು ತಗೊಂಡ ನಿರ್ಧಾರಕ್ಕೆ ಅವ್ರ ಮನೆಯಿಂದನೇ ದೂರ ಆಗ್ಬಿಟ್ರು. ಅದು ಯಾವ ಗಳಿಗೆಯಲ್ಲಿ ನಾನು ಅವ್ರ ಜೋಕ್ಗಳಿಗೆ ಮರಳಾಗಿದ್ನೋ, ನನ್ನ ಬದುಕನ್ನೇ ಜೋಕ್ ಮಾಡಿಬಿಟ್ರು. ಅತ್ತೆ ಅವ್ರನ್ನ ತಿದ್ಬೋದಿತ್ತು, ಕ್ಷಮಿಸ್ಬೋದಿತ್ತೇನೋ. ಯಾರು ತಪ್ಪು ಮಾಡಲ್ಲ ಶ್ರೀ. ನಿನ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು ಶ್ರೀ. ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಹೆದರ್ಕೊಂಡು ಕೂತಿದ್ರೆ ಏನೂ ಮಾಡೋಕ್ಕಾಗಲ್ಲ. ಮಗು ಗಾಯ ಮಾಡ್ಕೊಳತ್ತೆ, ಎಡವತ್ತೆ ಅಂತ ಅಮ್ಮ ಹೆದರ್ಕೊಂಡು ಕೂತ್ರೆ ಮಗು ನಡೆಯೋದೇ ಕಲಿಯಲ್ಲ ಅಲ್ವಾ? ನಿನ್ನ ನಿರ್ಧಾರ ಸರಿಯಾಗೇ ಇದೆ ಶ್ರೀ. ನೀನ್ ಜಾಹ್ನವಿನ ಮದುವೆ ಆಗು. ಹಾಯ್. ನೀನಾ? ಹಾ ನಾನೇ. ನೀನು ಯಾರು ಅನ್ಕೊಂಡೆ? ಯಾರೂ ಇಲ್ಲ, ಭಯ ಆಯ್ತಷ್ಟೇ. ಅದೇ ಭಯ ಯಾಕೆ? ಯಾರು ಅನ್ಕೊಂಡೆ? ಏನೂ ಇಲ್ಲ, ಬಿಟ್ಟಾಕು. ಕಾಫಿ ಕುಡಿಯೋಣ?
ಮಾತು ಬದಲಾಯಿಸ್ಬೇಡ ಜಾನು. ನಾನಲ್ದೆ ನಿನ್ನ ಹೆಗಲು ಮುಟ್ಟೋ ಧೈರ್ಯ ಯಾರಾಗಿದೆ? ಯಾಕೆ ರವಿಗಿಲ್ವಾ ಆ ಹಕ್ಕು? ರವಿ ಬಂದ್ರೆ ಈ ರೀತಿ ಹೆದರ್ಕೋತೀಯ ನೀನು? ಸುಳ್ಳು ಹೇಳ್ತಿದೀಯಾ? ಇಲ್ಲ. ಜಾನು ಹೇಳ್ತೀಯಾ? ಯಾಕೆ ಇಷ್ಟು ಸಣ್ಣ ವಿಷಯನ ದೊಡ್ಡದ್ ಮಾಡ್ತಿದೀಯಾ? ನಿನ್ನ ಭಯ ಗಾಬರಿ ನೋಡಿದ್ರೆ ಇದು ಸಣ್ಣ ವಿಷಯ ಅಂತ ಖಂಡಿತ ಅನ್ನಿಸ್ತಿಲ್ಲ. ನನ್ ಕಣ್ಣು ನೋಡ್ಕೊಂಡು ಹೇಳು, ಏನು ಇಲ್ಲ ಅಂತ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಹೇಳು ಜಾನು, ಯಾಕೆ ಹೆದರ್ಕೊಂಡಿದೀಯಾ? ಮದನ್ ಬಂದ ಅನ್ಕೊಂಡೆ. ಮದನ್ನ? ಅವನ್ಯಾಕ್ ಬರ್ತಾನೆ? ಹೇಳು ಜಾನು, ಮದನ್ ಯಾಕೆ ಬರ್ತಾನೆ? ಅಂದ್ರೆ ಬರ್ತಾನ? ಸರಿಯಾಗಿ ಹೇಳು ಜಾನು, ಅವನ್ಯಾಕೆ ಬರ್ತಾನೆ? ಬಂದು ಏನು ಮಾತಾಡ್ತಾನೆ? ಅವ್ನ್ ಬಸ್ ಸ್ಟಾಪ್ನಲ್ಲೇ ಕಾಯ್ತಿರ್ತಾನೆ. ನಾನು ಹೋಗೋದು ಬರೋದನ್ನೇ ಒಬ್ಸರ್ವ್ ಮಾಡ್ತಾನೆ. ಯಾಕಂತ? ಕೇಳಿದ್ರೆ ಇದು ಪಬ್ಲಿಕ್ ಪ್ಲೇಸು, ನನ್ನಿಷ್ಟ ಅಂದ. ಇಗ್ನೋರ್ ಮಾಡೋ ಜಾನು, ಪರಿಚಯ ಇಲ್ಲ ಅನ್ನೋ ಥರ ಇದ್ಬಿಡು. ಬ್ಯಾಂಕಿಗೂ ಬರ್ತಾನೆ. ಹೌದಾ? ಅಲ್ಲಿಗೂ ಬಂದು ಸುಮ್ಮನೆ ನಿಂತಿರ್ತಾನ? ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಒಂದು ಕಪಾಳಕ್ಕೆ ಬಿಡು ಜಾನು. ಅವನನ್ನು ನೋಡಿದ್ರೆ ಭಯ ಆಗುತ್ತೆ. ನೀನು ಹೇಳ್ತಿದ್ದೆ ಈ ಮಾತನ್ನ, ಭಯ ಯಾಕೆ? ನಿಂಗೆ ಗೊತ್ತಿಲ್ಲ ಶ್ರೀ, ಅವ್ನು ತುಂಬ ಕೆಟ್ಟ ಮನುಷ್ಯ. ಏನು ಮಾಡೋಕ್ಕೂ ಹೇಸಲ್ಲ. ಅವ್ನು ಎಂಥವನಾದ್ರೂ ಆಗಿರಲಿ ಜಾನು, ನೀನು ಫೇಸ್ ಮಾಡ್ಬೇಕು ತಾನೆ. ಕೆಸರಿನ ಮೇಲೆ ಕಲ್ಲಿಯಾಕೆ ಹಾಕಬೇಕು? ಹಾಗಂತ ಹೆದರ್ಕೊಂಡು ಯಾಕೆ ಓಡಾಡಬೇಕು? ಓ, ಈಗ ಗೊತ್ತಾಯ್ತು ನನಗೆ ನಿನ್ನ ಬಸ್ ಸ್ಟಾಪ್ ಯಾಕೆ ಚೇಂಜ್ ಮಾಡಿದೆ ಅಂತ. ಅಲ್ಲ ಜಾನು, ಇನ್ನು ಎಷ್ಟು ದಿನ ಅಂತ ಹೀಗೆ ಎದುರ್ಕೊಂಡಿರ್ತೀಯ? ನಾನು ನನ್ನ ಹುಡುಗಿ ತುಂಬ ಧೈರ್ಯಸ್ಥೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನಿನ್ನ ಇಷ್ಟಪಟ್ಟಿದ್ದೆ ಆ ಕಾರಣಕ್ಕೆ. ನಿನ್ನ ಮುಖ ಕೂಡ ನೋಡಿರಲಿಲ್ಲ ನಾನು. ಆ ಬೈಕ್ ನನಗೆ ಚೆನ್ನಾಗಿ ಬೈದು ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ಅಂತ ರೋಪ್ ಹಾಕಿದ್ದೆ. ಅದೇ ಜಾನ್ವಿ ನಾನು ಅಂತ ನನಗೂ ಡೌಟು. ಅಷ್ಟು ಬದಲಾಗಿದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಜಾನು? ಅವನು ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ನನಗೆ ಫೋನ್ ಮಾಡಬೇಕಾಗಿತ್ತು ತಾನೆ. ನಾನು ತಕ್ಷಣ ಬರ್ತಿದ್ದೆ, ಪೊಲೀಸ್ನವ್ರಿಗೆ ಫೋನ್ ಮಾಡಿ ಒದ್ದು ಒಳಗೆ ಹಾಕಿಸ್ತಿದ್ದೆ. ಏನಾದ್ರೂ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಗೊತ್ತು ತಾನೆ ನಿನಗೆ. ಆದ್ರೂ ಅವ್ನು ಬಂಡ, ಏನು ಮಾಡೋಕ್ಕೂ ಹೇಸಲ್ಲ. ಅದಕ್ಕೆ ನನಗೆ ಭಯ. ಅದಕ್ಕೆ ಆಟ ಆಡಿಸ್ತಾನೆ, ಕೂಗ್ತೀನಿ ಅಂದಿರ್ತಾನೆ. ಇನ್ನು ರಂಪ ಯಾಕೆ ಅಂತ ಸುಮ್ಮನಾಗಿರ್ತೀಯ. ಕೂಗು ನೋಡೋಣ, ಅದಕ್ಕಿಂತ ಜೋರ ನಾನು ಕೂಗ್ತೀನಿ ಅನ್ನೋ. ಅವನ್ ತೆಪ್ಪಗಾಗ್ತಾನಾಗ. ಏನು? ಹುಡುಗಿರು, ನೀವು ನಿಮ್ಮನ್ನ ತುಂಬ ವಿಶ್ವಾಸದಿಂದ ನೋಡ್ಕೋಬೇಕು. ನಾನು ನನ್ನ ಪ್ರೊಟೆಕ್ಟ್ ಮಾಡ್ಕೋತೀನಿ, ನಂಬಿಕೆ ಬೆಳೆಸ್ಕೋಬೇಕು. ಅಲ್ಲಿಗೆ ಅರ್ಧ ಕೆಲಸ ಮುಗ್ದಾಗೆ. ಹೆದರ್ಕೋಬಾರ್ದು ಜಾನು, ನಿಂತು ಹೆದರ್ಸ್ಬೇಕು. ಈಗ ಎದುರಿಸ್ತೀನಿ ಅಂತ ಧೈರ್ಯ ಬಂತು. ನೀನ್ ಇರ್ತೀಯಲ್ಲ. ಮತ್ತೆ ಅದೇ, ನೀನು ಡೀಲ್ ಮಾಡಕ್ ಆಗುತ್ತೆ ಜಾನು. ನಿನ್ ಹಿಂದೆ ಬೇರೆ ಯಾರು ನಿಂತ್ಕೊಳ್ಳೋದು ಬೇಕಾಗಿಲ್ಲ. ನಿನಗ ಶಕ್ತಿ ಇದೆ, ಬಿಲೀವ್ ಮೀ. ನೀನ್ ಹೇಳಿದ್ಮೇಲೆ ಅನಿಸ್ತಿದೆ. ಥ್ಯಾಂಕ್ ಯು ಶ್ರೀ. ಅವನೀಗ ಎದುರಿಗೆ ಬಂದ್ರೆ ಏನ್ ಮಾಡ್ತೀಯಾ? ಅವನನ್ನೇ ಗುರಾಯಿಸಿ ಯಾಕೂ ಬಂದೆ ಅಂತ ಕೇಳ್ತೀನಿ. ವೆರಿ ಗುಡ್. ಇನ್ನೊಂದ್ ಸರ್ತಿ ಹಿಂದೆ ಬಂದ್ರೆ ಕಾಲ್ ಮುರಿದು ಬಿಡ್ತೀನಿ ಅಂತ ಹೇಳು. ಪಕ್ಕ ಹಾಗೆ ಹೇಳ್ತೀನಿ. ಗುಡ್. ಅಲ್ಲಿ ಪೈ ಅಂತಿದ್ದಾರೆ, ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಬನ್ನಿ. ಎಸ್. ಇದು ಬಸ್ ಸ್ಟಾಪ್ ಅಲ್ಲ, ಬ್ಯಾಂಕು. ಯಾಕೆ ಬರ್ತೀರಾ ಇಲ್ಗೆ? ಹುಟ್ಟಿ 3 ಸೋಮವಾರ ಆಗಿಲ್ಲ, ತಲೆಯಲ್ಲ ಮಾತಾ? ಯಾರು ಗೊತ್ತಾ ನಾನು ನೀನು ಮಾತಾಡ್ಸಿದ್ನ? ನಾನು ಬಂದಿದ್ದು ಜಾನು ಮಾತಾಡ್ಸೋದಕ್ಕೆ. ಹಾಯ್ ಜಾನು. ಮಾತಾಡಂತದ್ ಏನಿದೆ? ನಾನು ಎಷ್ಟು ಸರ್ತಿ ಹೇಳ್ಬೇಕು ನಾನು ಇದ್ ಕಡೆ ಎಲ್ಲ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಅಂತ? ಯಾವ ನ್ಯೂಸೆನ್ಸ್ ಜಾನು? ವಾರದಿಂದ ನಿದ್ದೆ ಮಾಡಿಲ್ಲ. ನನ್ ಮೊದಲು ಗೊತ್ತಾಗ್ತಿರ್ಲಿಲ್ಲ. ಡಾಕ್ಟರ್ ಹತ್ರ ಹೋದೆ, ಲವ್ ಫೀವರ್ ಅಂತಾರೆ. ನಿಮ್ ವಯಸ್ಸಿಗೆ ತಕ್ಕ ಹಾಗೆ ಬಿಹೇವ್ ಮಾಡಿ ಪ್ಲೀಸ್. ಯಾವ ವಯಸ್ಸು ಜಾನು? ಕೃಷ್ಣದೇವರಾಯ ಮದುವೆ ಆಗಿದ್ದು 47ನೇ ವಯಸ್ಸಲ್ಲಿ, ಗೊತ್ತಾ ನಿನ್ಗೆ? ಅಂತವ್ರ ಹೆಸರು ಬರಬಾರ್ದು ನಿಮ್ ಬಾಯಲ್ಲಿ. ತಲೆ ಮೇಲೆ ಗುದ್ದಿದ್ರೆ ಒಂದಡಿ ಕೆಳಗಡೆ ಹೋಗ್ಬಿಡ್ಬೇಕು. ಸುಮ್ನಿರಕ್ಕಾಗಲ್ವಾ? ನಾನು ಮಾತಾಡ್ತಾ ಇರೋದು ಜಾನು ಹತ್ರ, ಗೊತ್ತಾಯ್ತಾ? ಅವಳಿಗೆ ನಿಮ್ ತಲೆ ಕಂಡ್ರೆ ಆಗಲ್ಲ. ನಾನ್ ಜಾನು ಕ್ಲೋಸ್ ಫ್ರೆಂಡು. ಅವಳ ಪರವಾಗಿ ಮಾತಾಡೋ ಹಕ್ ನನ್ಗಿದೆ. ಗುದ್ಬಿಡ್ತೀನಿ ಅಂದ್ರಲ್ಲ, ಗುದ್ದಿ ನೋಡೋಣ. ಪ್ಲೀಸ್ ಹೊರಡ್ರಿ. ಜಾನು, ನಮ್ಮಿಬ್ರ ಮಧ್ಯೆ ಆ ದೇವರೇ ಬಂದ್ರು ನನ್ನ ಕೈಲಿ ಸುಮ್ಮನಿರಕ್ಕಾಗಲ್ಲ. ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ಸಾರಿ ಗೀತಾ, ನಿನಗೋಸ್ಕರ ಸಾರಿ ಕೇಳಿದ್ದು. ಪ್ಲೀಸ್ ಹೊರಡ್ತೀರಾ? ಎಲ್ಲ ಮುಗಿದ್ ಲೆಕ್ಕನಾ? ಹೌದು. ನೀವ್ಯಾರೋ ನಾನು ಯಾರೋ. ಹಾಗಾದ್ರೆ ಮನಸ್ಸು ಬದಲಾಯಿಸಲ್ಲ ನೀನು? ಯಾಕೆ ಬದಲಾಯಿಸ್ಬೇಕು? ಯಾಕೆ ಅಂದ್ರೆ ನಿನ್ ಮೇಲೆ ಮನ್ಸಾಗಿದೆ ನನಗೆ. ನನಗಾಗಿಲ್ವಲ್ಲ. ಒಪ್ಕೋ,
ಇಲ್ದಿದ್ರೆ ನಿನಗೊಂದು ಬಾಳಿರಲ್ಲ. ಯಾವನ ನೀನು ಎದೋಗಲ್ಲ ನಿಮ್ಮ ಅಜ್ಜಿ ಕೊಳ್ಳಿ. ಬಿಡ್ರಿ 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 ಬಿಡಿ ಪ್ಲೀಸ್ ಬಿಡಿ ಮಾದಪ್ಪ. ನಮ್ಮ ದುಡ್ಡಲ್ಲಿ ಬದುಕೋರು ನೀವು ನಮಗೆ ಅವಮಾನ ಮಾಡ್ತೀರಾ? ಏಯ್, ಒಂದೇ ಒಂದು ಫೋನ್ ಮಾಡ್ರೆ ಸಾಕು, ಲಾರಿಲಿ ಲೋಡ್ ಗಟ್ಲೆ ಜನ ಬರ್ತಾರೆ, ಮರಳು ಬಂದಂಗೆ. ಏನಿದು ಕತ್ಲ? ಏನಾದ್ ಸಾಹೇಬ್ರ? ರೀ, ನಿಮ್ ಸ್ಟಾಫ್ ಮುಖದ ಮೇಲೆ ನೀರ್ ಹಾಕ್ತಾಳೆ, ನಿಮ್ ಪ್ಯೂನು ಕತ್ತಿಡ್ ತಳ್ತಾನೆ. ಇದೇ ಏನ್ರಿ ಕಸ್ಟಮರ್ಸ್ ಕೊಡೋ ಮರ್ಯಾದೆ? ನೀ ಯಾಕೆ ಅವ್ನ್ ಮಾರಿಗೆ ನೀರ್ ಹಾಕಿದಿ? ಕುದ್ಕೆ ಒತ್ತಿಡಿತಾನೆ ಸರ್. ನನ್ ಸೇಫ್ಟಿಗ್ ನಾನ್ ಏನ್ ಮಾಡ್ಲಿ? ಅದಕ್ಕೆ ಮುಖದ ಮೇಲೆ ನೀರ್ ಹಚ್ತೆ. ನೀವ್ ಯಾಕ್ರಪ್ಪ ಹಾಕಿ ಕುದಿಯುವತ್ ಹಿಡಿತೀರಿ? ರೀ, ನಿಮ್ ಸ್ಟಾಫ್ ನ ಮೊದ್ಲು ವಿಚಾರಣೆ ಮಾಡ್ರಿ, ಇವಳ ಕೆಲಸದಿಂದ ಕಿತ್ತಾಕ್ರಿ. ಆತು. ನೀವ್ ಒಂದ್ ಬೆಂಚ್ ಮೇಲೆ, ಐ ಮೀನ್ ಸ್ಟ್ಯಾಂಡ್ ಅಪ್ ಆನ್ ದಟ್ ಬೆಂಚ್. ಏನ್ LKG ನಾ? ರೀ, ಇದೆಲ್ಲ ಆಗಲ್ಲ, ಇವಳನ್ನ ಸುಮ್ನೆ ಬಿಡೋದಿಲ್ಲ ನಾನು. ಅಲ್ರಿ, ನಿಮ್ ಮಗಳಿದ್ದಂಗ ಆಕಿ, ನೀವ್ ಆಕಿ ತಂದಿ ಸಮಾನಪ್ಪ. ರೀ, ನೀವ್ ತಂದೆಗಿಂದ ಅನ್ಬೇಡ್ರಿ, ಮೊದ್ಲು ಅವಳು ಕ್ಷಮೆ ಕೇಳಕ್ ಹೇಳ್ರಿ. ಕ್ಷಮಾಲ ಕೇಳಿದ್ರ ತಗೋರಿ. ನಾವ್ಯಾಕೆ ಸರ್ ಕ್ಷಮೆ ಕೇಳ್ಬೇಕು? ಅವ್ರು ಬಂದಿರೋದು ಬ್ಯಾಂಕ್ ಕೆಲ್ಸಕ್ಕಲ್ಲ, ನನಗ್ ಮದ್ವೆ ಆಗು ಅಂತ ಪೀಡ್ಸಕ್ಕೆ. ಅಸಭ್ಯವಾಗಿ ನಡ್ಕೊಂಡಿದ್ಕೆ ಅವರೇ ನಮಗ್ ಕ್ಷಮೆ ಕೇಳ್ಬೇಕು. ಸಾಹೇಬ್ರ, 3 ಸೆಕೆಂಡ್ ಸಾಕು 100 ಅಂತ ಡೈಲ್ ಮಾಡಿ ಪೊಲೀಸನ್ನು ಕರೆಸ್ಲಿಕ್ಕೆ ಹೊಂಟು ಬಿಡ್ರಿ ನೀವು. ಔಟ್. ಹೋಗ್ರಿ, ಒಳ್ಳೆ ಮಾತನಾಗ ಹೇಳಿಕತ್ತೇನೆ, ಹೋಗಂತ ಹೇಳಿ ತಿಳಿಯಂಗಿಲ್ಲ. ಔಟ್. ನಿಮ್ ಕೆಲಸ ನೋಡ್ರಿ. ಜಪ ಮಾಡ್ತಿದ್ರೇನು? ಜಪ ಮಾಡೋ ಅಷ್ಟು ಏಕಾಗ್ರತೆನೂ ಇಲ್ಲ, ಮನಸ್ಸಿನಲ್ಲಿ ಪ್ರಶಾಂತತೆನೂ ಇಲ್ಲ. ಮಾತಾಡ್ಬೇಕಿತ್ತು. ಗೊತ್ತು ಏನ್ ಮಾತಾಡಕ್ ಬಂದಿದೀಯಾ ಅಂತ. ಇಲ್ಲ ಅಮ್ಮ, ನನ್ನ ಮಗನ ವಹಿಸ್ಕೊಳಕ್ ಮಾತಾಡಕ್ ಬರ್ಲಿಲ್ಲ. ನಿಮ್ಗೂ ಗೊತ್ತಿದೆ, ಈ ಗಡಿಬಿಡಿಲಿ ಮರ್ತು ಹೋದ್ರೆ ಅನ್ನೋ ಆತಂಕದಿಂದ ಜ್ಞಾಪ್ಸಕ್ ಬಂದೆ. ಮರ್ತಿಲ್ಲ ಮಾಲ್ತಿ, ನಂಗೇನು ಸ್ವಪ್ರತಿಷ್ಠೆ ಇಲ್ಲ, ನಂದೇ ನಡಿಬೇಕು ಅನ್ನೋ ಹಠನೂ ಇಲ್ಲ. ಆದ್ರೆ ಈ ಮನೆಗೇನಾದ್ರೂ ಕೆಟ್ಟದಾದ್ರೆ, ತೊಂದರೆ ಆದ್ರೆ ನಾನು ಸಹಿಸಲ್ಲ. ಅದಾಗದಾಗೆ ನಡ್ಕೋಬೇಕಷ್ಟೆ. ಅಷ್ಟು ದೂರ ಯೋಚನೆ ಮಾಡೋದಕ್ ಬರಲ್ಲ ಅಮ್ಮ ನನಗೆ. ನಾನ್ ಬದುಕಿರೋದಕ್ಕೆ ಅರ್ಥ ಇದೆ ಅನ್ನೋದಾದ್ರೆ ಅದು ಶ್ರೀ ಒಬ್ನೇ. ಅವನು ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಿ. ದುಃಖ ಅಭ್ಯಾಸ ಆಗ್ಬಿಟ್ಟಿದೆ ಅಮ್ಮ ನನಗೆ. ಸಂತೋಷವಾಗಿರ್ಲೇಬೇಕು ಅಂತ ಏನಿಲ್ಲ, ಆದ್ರೆ ಆ ಎಳೆ ಜೀವಕ್ಕೆ ನಿರಾಶೆ ಆದ್ರೆ ಅವನದನ್ನು ತಡ್ಕೊಳಲ್ಲ ಅಮ್ಮ. ಶ್ರೀಗ್ ದುಃಖ ಆದ್ರೆ ಅವನ ನೆರಳು ಇಡೀ ಮನೆನೆಲ್ಲ ಆವರ್ಸ್ಕೊಂಡ್ಬಿಡುತ್ತೆ. ನಿಮ್ಗೂ ಅನ್ಸಿರತ್ತೆ, ಬುದ್ಧಿ ವಿವೇಕ ಕೊಡೋ ಅಸಮಾಧಾನಕ್ಕಿಂತ ದಡ್ಡತನ ಸರಳತೆ ಕೊಡೋ ನೆಮ್ಮದಿ ಎಷ್ಟೋ ವಾಸಿ ಅಂತ. ನಾನ್ ಪೆದ್ದಿ ಅಮ್ಮ, ನನಗ್ ಗೊತ್ತಿರೋದು ಒಂದೇ ಸೂತ್ರ, ನನ್ನ ಮಗ ಖುಷಿಯಾಗಿದ್ರೆ ನನ್ನ ಇಡೀ ಪ್ರಪಂಚ ಖುಷಿಯಾಗಿರುತ್ತೆ. ಅದಕ್ಕೆ ಕಲ್ಲು ಹಾಕ್ಬೇಡಿ ಅಮ್ಮ. ಶ್ರೀಯಲ್ಲಿ ಹೊರಗೆ ಹೋಗಿದ್ದಾನೆ. ಅವನ್ ಬೇಜಾರು ಮಾಡ್ಕೊಂಡು ಹೊರಗೆ ಹೋದಾಗ್ಲೆಲ್ಲ ನನ್ನ ಜೀವ ಹೊಡ್ಕೋತಿರತ್ತೆ. ಎಲ್ಲಿ ಅವನು ಅವ್ರ ಅಪ್ಪನ ಹಾಗೆ ಬರದೇ ಇರ್ತಾನೋ ಅಂತ. ನನ್ನ ಮೊಮ್ಮಗ ನಿನ್ ಗಂಡನ ಹಾಗೆ ಹೇಳಿ ಅಲ್ಲ. ನನ್ ಗಂಡ ನಿಮ್ ಮಗನೇ ಅಲ್ವಾ ಅಮ್ಮ? ಅದೇ ನನ್ನ ಕರ್ಮ. ಆದ್ರೆ ನನ್ನ ಮೊಮ್ಮಗ ನನ್ನ ಮಗನ ತರ ಅಲ್ಲ. ಬರ್ತಾನೆ, ಇರ್ತಾನೆ, ಸಾಧಿಸ್ತಾನೆ, ಎಲ್ರನ್ನೂ ಗೆಲ್ತಾನೆ.
ಅವ್ನು ಬಂದಮೇಲೆ ನನಗೆ ತಿಳಿಸು, ಮಾತಾಡ್ತೀನಿ. ಅವ್ನು ಮತ್ತೆ ಹೊರಗೆ ಹೋಗೋ ಹಾಗೆ ಮಾತಾಡಬೇಡಿ ಅಮ್ಮ. ಮಾಲತಿ, ಅವನ ಜೊತೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತು. ಯೋಚನೆ ಮಾಡಿದ್ದೀನಿ. ಬೇಕೋ ಬೇಡವೋ ಈ ಮನೆ ಯಜಮಾನಿಕೆ ನನ್ನ ಹೆಗಲ ಮೇಲಿದೆ. ನನಗೂ ಎಲ್ಲ ಅಜ್ಜಿಯ ಥರ ಹರಿಕತೆ, ವ್ರತ, ತೀರ್ಥಯಾತ್ರೆ, ಸತ್ಸಂಗ ಅಂತ ಇದ್ಬಿಡೋ ಆಸೆ. ಆದರೆ ನಿಮ್ಗಳ ಜವಾಬ್ದಾರಿಯಿಂದ ಅದಾಗ್ತಿಲ್ಲ. ಈ ಸ್ವಾರ್ಥಕ್ಕೆ ನನ್ನ ಮೊಮ್ಮಗನ ಖುಷಿ ಬಲಿ ಕೊಡಲ್ಲ. ಬಂದ್ಮೇಲೆ ತಿಳಿಸು, ಮಾತಾಡ್ತೀನಿ. ಸರ್, ನೀವೇ ಯಾಕೆ ತರಕ್ ಹೋದ್ರಿ? ಕೂಡು. ನೀವ್ ನಿಂತೇ ಇದ್ದೀರಾ. ನೀ ಕೂಡ ಕೂಡು ಕೂಡು. ಇನ್ನು ನಾಳೆ ನಿನ್ನ ಲಗ್ನ ಆದ್ಮೇಲೆ ನೀ ಬ್ಯಾಂಕಿಗೆ ನೌಕರಿಗೆ ಬರೋದಿಲ್ಲ. ಬ್ಯಾಂಕಿನ ಮಂದಿ ನಿನ್ನ ಮಿಸ್ ಮಾಡ್ಕೋತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಭಾಳ ಮಿಸ್ ಮಾಡ್ಕೋತೆ. ನೀ ಕೂತಿಯಲ್ಲ ಈ ಕುರ್ಚಿ, ಇದನ್ನ ಯಾರಿಗೂ ಬಿಟ್ಕೊಡೋದಿಲ್ಲ. ಹೊಸದಾಗಿ ಜಾಬಿಗೆ ಯಾರ ಬರಲಿ ಅವ್ರಿಗೆ ನಾ ಬೇರೆ ಜಾಗ ಕೊಡ್ತೇನೆ. ಯಾಕಂದ್ರೆ ಈ ಕುರ್ಚಿ ಮೇಲೆ ನಿನ್ನ ನಗು, ನಿನ್ನ ಸೇವಾ, ನಿನ್ನ ಶ್ರದ್ಧಾ, ನಿನ್ನ ನೆನಪು ಎಲ್ಲ ಅದ, ಎಲ್ಲ ಅದ. ಅದಕ್ಕೆ ಇಲ್ಲಿ ಬೇರೆಯವ್ರು ಕೂಡೋ ಹಂಗಿಲ್ಲ. ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ಎಲ್ರಿಗೂ ನಗಿಸ್ತಾ ಎಲ್ರಲ್ಲೂ ಉತ್ಸಾಹ ತುಂಬೋ ನೀವೇ ಬೇಜಾರಾಗಿದ್ರೆ ನಂಗೆ ಅಳು ಬರುತ್ತೆ ಸರ್. ನನಗೂ ಮನಸ್ಸು ವಜ್ಜ ಇದೆ. ಈ ಬ್ಯಾಂಕ್ ನಿನ್ನ ತವ್ರ ಮನಿನ ಅಲ್ಲ, ಯಾಕಂದ್ರೆ ನಾನು ನನ್ನ ಮಗಳಂತ ಭಾವಿಸೇನೆ. ಕಣ್ಣೀರು ವರ್ಷ ಇತ್ತು, ಇಟ್ಬಿಟ್ಟೆ. ಭಾಳ ಮಂದಿ ನೌಕರಿಗೆ ಅಂತ ಬ್ಯಾಂಕಿಗೆ ಬಂದು, ಆದ್ರೆ ನೀ ಮಗಳಾಗಿ ಬಂದು ಇಲ್ಲಿ ಕೂತು ಕೆಲಸ ಶುರು ಮಾಡಿಬಿಟ್ಟು ಜೀವನ ಪ್ರತಿ ದಿನ ಒಂದು ಹೊಸ ಪಾಠ ಐತೆ. ನಿನ್ನಿಂದನೂ ಕಲಿಯೋದು ಬೇಕಾದಷ್ಟು ಅದ. ಅರೆ ತಿನ್ನ. ನಮ್ಮಿಬ್ರಿಗೆ ರಿಟೈರ್ಮೆಂಟೇ ಇಲ್ಲ ಸರ್. ಯಾಕೆ ಗೊತ್ತಾ? ಮನ್ಸಿನ ಲಾಕರಲ್ಲಿ ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ, ನಾನು ನಿಮ್ಮ ಮೇಲಿಟ್ಟಿರೋ ಗೌರವ ಯಾವಾಗಲೂ ನೆನಪಿಸ್ತಾ ಕೆಲಸ ಮಾಡ್ತಾನೆ ಇರುತ್ತೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋ ಕೆಲಸ. ಆದರೆ ನಿಮಗೆ ಮರವು ಜಾಸ್ತಿ. ನನ್ನನ್ನು ಮರ್ತು ಬಿಡ್ತೀರಾ ಅನ್ಸುತ್ತೆ. ನಮ್ಮ ಕಡೆ ಒಂದು ಮಾತದ, ಹುಟ್ಟಿದ್ದು, ಬೆಳೆದದ್ದು, ಸತ್ತದ್ದು ಬೇಕಾದನ್ನು ಮರಿಬೋದು, ಆದ್ರೆ ಮನಸ್ಸಿಗೆ ಯಾರನ್ನ ಹಚ್ಕೊಂಡಿರ್ತೇವಲ್ಲ ಅವ್ರನ್ನ ಮರೆಯೋದು ಸಾಧ್ಯ ಇಲ್ಲ. ಅದ್ರಾಗ ನಿನ್ನಂತೂ ನಾ ಮರೆಯೋದು ಸುಳ್ಳ. ನಮ್ಮ ಕಡೆನೂ ಒಂದು ಮಾತಿದೆ ಸರ್, ಹುಟ್ಟಿದ್ದು, ಬೆಳೆದಿದ್ದು, ಸತ್ತಿದ್ದು ಯಾವ್ದನ್ ಬೇಕಂದ್ರೂ ಮರಿಬೋದು, ಆದ್ರೆ ಅನ್ನ ಕೊಟ್ಟು ಕಾದವ್ರನ್ನ ಮರ್ತ್ರೆ ನಮ್ಮ ಜೀವನನೇ ನಮಗೆ ಮರೆಯತ್ತಂತೆ. ನಾನು ಕುಡಿಯಲ್ಲ. ಯಾಕೆ ಅಂದರೆ ಯಾವಾಗಲೂ ನೀನು ಮತ್ತಲ್ಲಿರ್ತೀನಿ. ನಾನು ಚಿನ್ನ ಹಾಕಲ್ಲ. ನೀನು ನೋಡಿದ ಮೇಲೆ ನಾ ಚಿನ್ನ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಯಾವಾಗಲೂ ನೀನು ಈ ನನ್ನ ಹೃದಯದಲ್ಲಿರ್ತೀಯ. ಈ ಹೃದಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಪ್ರಾಯಕ್ಕೆ ಓಡೋ ಭಯ ಇರುತ್ತೆ, ಪ್ರೀತಿಗೆ ಯಾವ ಭಯನೂ ಇರಲ್ಲ. ಐ ಲವ್ ಯು ಜಾನು. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನನ್ನ ತಂಟೆಗೆ ಬರಬೇಡಿ, ನಾನು ಹೋದ ಕಡೆ ಎಲ್ಲ ಹಿಂದೆ ಹಿಂದೆ ಬರಬೇಡಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ? ಮನುಷ್ಯರಲ್ವಾ ನೀವು? ಆಯ್ತು, ಹಿಂಬಾಲಿಸಲ್ಲ. ಮದುವೆ ಮಾಡ್ಕೋತೀನಿ ಅಂತ ಹೇಳು.
ಹಿಂಬಾಲಿಸೋದನ್ನು ಬಿಟ್ಟು ನಿಮ್ಮ ಪಕ್ಕನೇ ನಿಂತ್ಕೊಂಡ್ಬಿಡ್ತೀನಿ. ಆಗದೆ ಇರೋದಕ್ಕೆ ಆಸೆ ಪಡ್ಬೇಡ್ರಿ. ಮದ್ವೆ ಆಗೋ ವಯಸ್ಸ ನಿಮ್ದು? ನೋಡು ಜಾನು, ಅಧಿಕಾರದಿಂದ ಹೇಳಾಯ್ತು, ಪ್ರೀತಿಯಿಂದ ಹೇಳಾಯ್ತು. ಇನ್ಮೇಲೆ ನನ್ನ ಸ್ಟೈಲಲ್ಲಿ ಹೇಳ್ಬೇಕಾಗುತ್ತೆ.